ಹಬ್ಬ ಹರಿದಿನಗಳು ಬಂತೆಂದರೆ ಜನರೆಲ್ಲ ಕೇವಲ ತಮ್ಮ ಮನೆಯಲ್ಲಿ ಪೂಜೆ ಮಾಡುವುದಲ್ಲದೆ ತಮ್ಮ ಊರುಗಳಲ್ಲಿರುವ ದೇವಾಲಯಕ್ಕೆ ಹೋಗಿ ಪೂಜೆಗಳನ್ನ ಕೂಡ ಸಲ್ಲಿಸುತ್ತಾರೆ. ಆದ್ರೆ ಯುಗಾದಿಯ ಸಂದರ್ಭದಲ್ಲಿ ನೀವೇನಾದ್ರೂ ಅಪ್ಪಿತಪ್ಪಿ ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಆ ಇಡೀ ವರ್ಷ ನಿಮ್ಮ ಜೀವನದಲ್ಲಿ ದುಃಖಗಳನ್ನ ಹಾಗೂ ಕಷ್ಟಗಳನ್ನೇ ಎದುರಿಸಬೇಕಾಗುತ್ತದೆ. ಯುಗಾದಿ ಸಂದರ್ಭದಲ್ಲಿ ಅತಿ ಹೆಚ್ಚು ಭೇಟಿ ಕೊಡುವಂತಹ ಆ ದೇವಸ್ಥಾನಗಳು ಯಾವುವು, ಈ ದೇವಸ್ಥಾನಕ್ಕೆ ಹೋದಾಗ ಹೇಗೆ ನಡೆದುಕೊಳ್ಳಬೇಕು, ಎಂಥವರು ಯುಗಾದಿಯ ದಿನ ದೇವಸ್ಥಾನಗಳಿಗೆ ಭೇಟಿ ಕೊಡಬಾರದು, ಹಾಗೇನಾದರೂ ಭೇಟಿ ಕೊಟ್ಟರೆ ಅವರಿಗೆ ಆಗುವ ಅನಾಹುತಗಳು ಯಾವುವು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬ್ರಹ್ಮ ಚೈತ್ರಮಾನ ಯುಗಾದಿ ಎಂದೇ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಎಂಬ ಪೌರಾಣಿಕ ನಂಬಿಕೆ ಇದೆ. ಯುಗಾದಿ ಎಂಬುದು ಹೊಸತನದ ಸಂಕೇತ, ಸೂಚನೆಯಾಗಿದೆ. ನೀವು ಯುಗಾದಿಯ ಸಮಯದಲ್ಲಿ ಪ್ರಕೃತಿಯಲ್ಲೂ ಹೊಸತನವನ್ನ ಕಾಣುತ್ತೀರಾ. ಒಣ ಎಲೆಗಳು ಉದುರಿ ಚಿಗುರೆಲೆಗಳು ಮೂಡಿರುತ್ತವೆ. ಪ್ರಕೃತಿ ತುಂಬಾನೇ ಸುಂದರವಾಗಿ ಕಾಣುತ್ತದೆ. ಚಿಗುರು ಬಂದ ಮಾವಿನ ಮರದಲ್ಲಿ ಕುಳಿತು ಕೋಗಿಲೆ ಕುಹು ಕುಹು ಎಂದು ಹಾಡುತ್ತದೆ. ಇವೆಲ್ಲ ನಾವು ಪ್ರಕೃತಿಯಲ್ಲಿ ಕಾಣುವ ವಿಶೇಷತೆಗಳಾಗಿವೆ. ಆ ಬ್ರಹ್ಮ ಇಂಥ ಸುಂದರ ಪ್ರಪಂಚವನ್ನು ಯುಗಾದಿ ಎಂದೇ ಸೃಷ್ಟಿಸಿದ್ದ ಕಾರಣಕ್ಕಾಗಿ ಆ ದಿನದಂದೇ ಸೃಷ್ಟಿಕರ್ತ ಬ್ರಹ್ಮನನ್ನ ಕೂಡ ಪೂಜಿಸಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ಯುಗಾದಿಯ ದಿನ ಕೆಲವೊಂದು ವಿಶೇಷ ದೇವಾಲಯಗಳಿಗೆ ಭೇಟಿ ಕೊಟ್ಟು ಜೀವನದಲ್ಲಿ ಉನ್ನತಿಯನ್ನು ಪಡೆಯಬಹುದು ಅನ್ನುವ ನಂಬಿಕೆ ಇದೆ. ಅಂತಹ ದೇವಾಲಯಗಳ ಮಾಹಿತಿ ಈಗ ನಿಮಗೆ ಕೊಡ್ತಾ ಇದ್ದೀನಿ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಈ ಪುಣ್ಯಕ್ಷೇತ್ರಕ್ಕೆ ತನ್ನದೇ ಆದ ಶಕ್ತಿ ಇದೆ. ಇಲ್ಲಿ ಹರಕೆ ಕಟ್ಟಿಕೊಂಡವರ ಬೇಡಿಕೆ ಖಂಡಿತವಾಗಿಯೂ ಈಡೇರುತ್ತದೆ ಎನ್ನುವ ಪ್ರತೀತಿ ಇದೆ. ಅದರಲ್ಲೂ ಯುಗಾದಿಯ ದಿನ ಈ ದೇವಸ್ಥಾನಕ್ಕೆ ಹರಕೆ ಹೊತ್ತರೆ ಅದೇ ವರ್ಷ ಫಲ ಹಾಗೂ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ಸಂತಾನ ಭಾಗ್ಯವನ್ನ ಬೇಡಿ ಬರುವ ಮಹಿಳೆಯರು ಈ ದೇವರ ಮಹಿಮೆಯನ್ನ ಕಂಡಿದ್ದಾರೆ. ವಿಚಿತ್ರ ಏನೆಂದ್ರೆ ಈ ದೇವಸ್ಥಾನಕ್ಕೆ ಅದರಲ್ಲೂ ಯುಗಾದಿಯ ದಿನ ಗರ್ಭವತಿಯರು ಈ ದೇವಸ್ಥಾನಕ್ಕೆ ಕಾಲಿಡುವ ಹಾಗಿಲ್ಲ. ಹಾಗೇನಾದ್ರೂ ಇಂಥ ಸ್ತ್ರೀಯರು ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಅಂತಹವರ ಗರ್ಭದಲ್ಲಿರುವ ಮಕ್ಕಳಿಗೆ ಸರ್ಪದೋಷ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದಲೇ ಯುಗಾದಿಯ ದಿನ ಅಪ್ಪಿ ತಪ್ಪಿ ಗರ್ಭವತಿ ಸ್ತ್ರೀಯರು ಈ ದೇವಸ್ಥಾನಕ್ಕೆ ಎಂದು ಭೇಟಿ ಕೊಡಬೇಡಿ. ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಶ್ರೀ ಘಾಟಿ ಕ್ಷೇತ್ರದಲ್ಲಿ ಸುಮಾರು 600 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪ ರೂಪದಲ್ಲಿ ತಪಸ್ಸು ಮಾಡುವಾಗ ಗರುಡನಿಂದ ತಪಸ್ಸಿಗೆ ತೊಂದರೆಯಾಗುತ್ತಿತ್ತು. ಅದೇ ಸಂದರ್ಭದಲ್ಲಿ ಗರುಡನ ಸಂಬಂಧಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಭಯ ನೀಡಿ ಸಹಾಯ ಮಾಡಿದ್ದರು ಎನ್ನುವ ಪ್ರತೀತಿ ಇದೆ. ಹೀಗಾಗಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಏಕಶಿಲಾ ಉದ್ಭವ ಮೂರ್ತಿಯ ಮುಂಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಇದ್ದರೆ ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನೀವು ಕನ್ನಡಿಯ ಮುಖಾಂತರ ಕಾಣಬಹುದು. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಯುಗಾದಿಯ ದಿನ ಬ್ರಹ್ಮ ರಥೋತ್ಸವ ಸಮಯದಲ್ಲಿ ಗರುಡನು ಪ್ರದಕ್ಷಿಣೆ ಹಾಕುವ ವಿಶೇಷತೆ ಇದೆ. ಇದೇ ಸಮಯದಲ್ಲಿ ಮೂಲ ವಿಗ್ರಹದ ಸ್ಥಾನದಲ್ಲಿ ಸರ್ಪವೊಂದು ಕಾಣಿಸುವ ವಿಶೇಷ ಸಂಗತಿಯಾಗಿದೆ. ಈ ಘಟನೆಗಳು ಕ್ಷೇತ್ರದ ಧಾರ್ಮಿಕ ಶಕ್ತಿಯನ್ನ ಭಕ್ತಾದಿಗಳಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿವೆ. ಆದರೆ ಇಂಥ ಸಂದರ್ಭದಲ್ಲಿ ಮುಟ್ಟಾದ ಸ್ತ್ರೀಯರು ಅಪ್ಪಿ ತಪ್ಪಿ ಗರುಡನನ್ನ ನೋಡಿದರೆ ಅವರಿಗೆ ಹಲವಾರು ರೀತಿಯ ತೊಂದರೆಗಳು ಆಗುತ್ತವೆ ಎನ್ನುವ ನಂಬಿಕೆ ಇದೆ. ಶಿರಸಂಗಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮವು ಪೌರಾಣಿಕ ಹಾಗೂ ಐತಿಹಾಸಿಕ ಸ್ಥಳವಾಗಿದೆ. ಸವದತ್ತಿ ಎಂದಾಕ್ಷಣ ಯಲ್ಲಮ್ಮನ ಕ್ಷೇತ್ರ ನಮಗೆ ನೆನಪಾಗುವುದು ಸ್ವಾಭಾವಿಕ. ಹಾಗೆಯೇ ಸವದತ್ತಿಯಿಂದ ಕೇವಲ 24 ಕಿಲೋಮೀಟರ್ ದೂರದಲ್ಲಿರುವ ಶಿರಸಂಗಿ ಕಾಳಿಕಾ ದೇವಿ ದೇವಸ್ಥಾನವು ರಾಜ್ಯದ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಬಲು ಸಡಗರದಿಂದ ಆಚರಿಸಲಾಗುತ್ತದೆ. ಋಷ್ಯಶೃಂಗ ಮುನಿಗಳು ಈಗಿನ ಶಿರಸಂಗಿ ಪ್ರದೇಶದಲ್ಲಿ 10 ವರ್ಷಗಳ ಕಾಲ ಕಠೋರ ತಪಸ್ಸನ್ನ ಆಚರಿಸಿದ್ದರು. ಈ ಮುನಿಗಳ ಯಜ್ಞಾದಿಗಳನ್ನ ಕೆಡಿಸಲು 5 ರಾಕ್ಷಸರು ಕಂಟಕರಾಗಿದ್ದರು. ಋಷ್ಯಶೃಂಗ ಮುನಿಯ ಪ್ರಾರ್ಥನೆಯ ಮೇರೆಗೆ ಹಾಗೂ ಅವರ ತಪಸ್ಸನ್ನು ಮೆಚ್ಚಿ ದುರ್ಗಾ ದೇವತೆಯು ಕಾಳಿಕಾ ರೂಪದಲ್ಲಿ ಪ್ರತ್ಯಕ್ಷಳಾಗಿ ವಿವಿಧ ಭಾಗದಲ್ಲಿ ವಾಸಿಸುತ್ತಿದ್ದ ಕ್ರೂರ ರಾಕ್ಷಸರನ್ನ ಸಂಹರಿಸುತ್ತಾಳೆ. ನಂತರ ಋಷ್ಯಶೃಂಗರ ಆಗ್ರಹದ ಮೇರೆಗೆ ಅದೇ ರೂಪದಲ್ಲಿ ಆ ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಸಿದಳೆಂದು ಪೌರಾಣಿಕ ಕಥೆ ಹೇಳುತ್ತದೆ.
ಬೀಳುತ್ತದೆ. ಈ ದೇವಸ್ಥಾನವನ್ನ ಹಿಂದೆ ರಾಮ ಲಕ್ಷ್ಮಣರು ಕೂಡ ಭೇಟಿ ನೀಡಿದ್ದರು ಎನ್ನುವ ಐತಿಹ್ಯ ಇದೆ. ಯುಗಾದಿ ಹಬ್ಬದ ದಿನ ಭಕ್ತರು ಕುಟುಂಬ ಸಮೇತ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವ ಪದ್ಧತಿ ಇದೆ. ಹಾಗೇನಾದರೂ ಒಬ್ಬರೇ ಈ ದೇವಸ್ಥಾನಕ್ಕೆ ಯುಗಾದಿಯ ದಿನ ಭೇಟಿ ಕೊಟ್ಟರೆ ಅಂತಹ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆಗಳು ಇದೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಒಬ್ಬರೇ ಈ ದೇವಸ್ಥಾನಕ್ಕೆ ಹಬ್ಬದ ದಿವಸ ಭೇಟಿ ಕೊಡುವುದಿಲ್ಲ. ಹಾಗೇನಾದರೂ ಒಬ್ಬರೇ ಭೇಟಿ ಕೊಡುವ ಸಮಯ ಬಂದರೆ ಅಂತ ಭಕ್ತರು ಬೇರೆ ದಿವಸ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಆದರೆ ಯುಗಾದಿಯ ದಿವಸ ಮಾತ್ರ ಒಬ್ಬರೇ ಯಾರು ಹೋಗುವ ಹಾಗಿಲ್ಲ. ಹುಬ್ಬಳ್ಳಿ ಧಾರವಾಡ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನ. ಉತ್ತರ ಕನ್ನಡದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರುವ ಉಣಕಲ್ಲಿನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಯುಗಾದಿಯ ದಿನದಂದು ಮುಂಜಾನೆ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವ ಗಳಿಗೆಯನ್ನ ಭಕ್ತರು ಕಣ್ತುಂಬಿಕೊಳ್ಳುತ್ತಾರೆ. ಶತಮಾನದಷ್ಟು ಹಳೆಯದಾದ ಚಂದ್ರಮೌಳೇಶ್ವರನ ದರ್ಶನ ಪಡೆದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಯುಗಾದಿ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸೂರ್ಯನ ಕಿರಣಗಳು ಶಿವನ ಸ್ಪರ್ಶಿಸುವುದನ್ನ ನೋಡಿ ಭಕ್ತರು ಸಂಭ್ರಮಿಸುತ್ತಾರೆ. ಈ ದೇವಸ್ಥಾನದಲ್ಲಿ ಚತುರ್ಮುಖ ಶಿವಲಿಂಗವಿದ್ದು ದೇವಸ್ಥಾನದ ದ್ವಾರ ಬಾಗಿಲಲ್ಲಿ ಮೇಲಿರುವ ಕಿಟಕಿ ಮುಖಾಂತರ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ಬೆಳಿಗ್ಗೆ 6:45 7 ಗಂಟೆಯವರೆಗೆ ಈ ಚತುರ್ಲಿಂಗದ ಮೇಲೆ ಸೂರ್ಯರಶ್ಮಿ ಬೀಳುತ್ತದೆ. ಆದರೆ ಒಂದು ವಿಚಿತ್ರ ಏನೆಂದ್ರೆ ಲಿಂಗದ ಮೇಲೆ ಸೂರ್ಯ ಕಿರಣಗಳನ್ನು ನೋಡಿದ ಮೇಲೆ ಭಕ್ತರು ಯಾವುದೇ ಕಾರಣಕ್ಕೂ ವಾಪಸ್ಸು ಬರುವಾಗ ತಮ್ಮ ಬೆನ್ನನ್ನ ತೋರಿಸಬಾರದು. ಹಾಗೇನಾದರೂ ಆದರೆ ಅದು ದೇವರಿಗೆ ಅವಮಾನ ಅಪಮಾನ ಮಾಡಿದ ಹಾಗೆ ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ಹೀಗಾಗಿ ದೇವಸ್ಥಾನಕ್ಕೆ ಹೋಗುವವರು ತುಂಬಾ ಜಾಗೃತವಾಗಿ ಹೋಗಬೇಕಾಗುತ್ತದೆ. ಇಲ್ಲವಾದರೆ ಯುಗಾದಿಯ ದಿವಸ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬಾರದು ಎನ್ನುವ ಐತಿಹ್ಯ ಇದೆ. ಚನ್ನಪಟ್ಟಣದ ಗೊಲ್ಲರ ದೊಡ್ಡಿಯಲ್ಲಿರುವ ಜುಂಜಪ್ಪ ದೇವಸ್ಥಾನ. ಯುಗಾದಿ ಹಬ್ಬ ಬಂದರೆ ಸಾಕು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಒಬ್ಬಟ್ಟನ್ನ ಸವೆದು ಕಾಲ ಕಳೆಯುವುದು ಸಾಮಾನ್ಯ. ಆದರೆ ಇಲ್ಲೊಂದು ಗುಡಿಯಲ್ಲಿರುವ ದೇವರಿಗೆ ಯುಗಾದಿ ಹಬ್ಬದ ದಿನ ಪೂಜೆ ಮಾಡುವುದಿಲ್ಲ. ಬದಲಾಗಿ ಮರುದಿನ ಮಾತ್ರ ಪೂಜೆ ಸಲ್ಲಿಸಲಾಗುತ್ತದೆ. ಅಂದೇ ಈ ದೇವಸ್ಥಾನದ ಬಾಗಿಲನ್ನ ಕೂಡ ತೆಗೆಯಲಾಗುತ್ತದೆ. ಬಾಕಿ ವರ್ಷ ಪೂರ್ತಿ ಇದನ್ನ ಮುಚ್ಚಲಾಗುತ್ತದೆ. ಒಂದು ವೇಳೆ ಯುಗಾದಿಯ ದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಅಂತಹವರ ಮನೆಯಲ್ಲಿ ಹಾವು, ಚೇಳು, ಇರುವೆ ಹಾಗೂ ಇತರ ವಿಷ ಜಂತುಗಳು ಮನೆಯನ್ನು ಸೇರುವ ಸಂಭವ ಇರುತ್ತದೆ. ವಿಷ ಜಂತುಗಳಿಂದ ಮುಕ್ತಿ ಕೊಡು ಎಂದು ಹರಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಯಾವ ವಿಷ ಜಂತುಗಳು ಅಂತಹವರ ಮನೆ ಹತ್ತಿರ ಸುಳಿಯುವುದಿಲ್ಲ ಎನ್ನುವ ನಂಬಿಕೆ ಇದೆ. ಇಂಥದೊಂದು ದೇವಸ್ಥಾನ ಚನ್ನಪಟ್ಟಣ ತಾಲೂಕಿನ ಗೊಲ್ಲರ ದೊಡ್ಡಿ ಗ್ರಾಮದಲ್ಲಿದೆ. ಈ ಗುಡಿಯಲ್ಲಿರುವ ದೇವರ ಹೆಸರು ಜುಂಜಪ್ಪ. ಯುಗಾದಿ ಹಬ್ಬದ ಮರುದಿನ ಮಾತ್ರ ಈ ದೇವಸ್ಥಾನವನ್ನು ತೆಗೆದು ಜುಂಜಪ್ಪನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಇನ್ನುಳಿದ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಬೀಗ ಹಾಕಲಾಗುತ್ತದೆ. ಯಾವುದೇ ವಿಷ ಜಂತುಗಳಿಂದ ತಮಗೆ ತೊಂದರೆಯಾಗದಂತೆ ಕಾಯಪ್ಪ ಎಂದು ಜುಂಜಪ್ಪನಿಗೆ ಹರಕೆ ಮಾಡಿಕೊಂಡು ಪೂಜೆ ಸಲ್ಲಿಸಿದರೆ ಹಾವು, ಚೇಳು ಹೀಗೆ ಮುಂತಾದ ವಿಷ ಜಂತುಗಳಿಂದ ಅಪಾಯವಿಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಈ ದೇವರಿಗೆ ಹರಕೆ ಎಂದರೆ ತೆಂಗಿನಕಾಯಿ, ಬೆಲ್ಲ. ಕಳೆದ ವರ್ಷ ಹರಕೆ ಹೊತ್ತಿದ್ದ ಭಕ್ತರು ಈ ಬಾರಿ ದೇವಸ್ಥಾನಕ್ಕೆ ಬಂದು ಗುಡಿಯಲ್ಲಿರುವ ಜುಂಜಪ್ಪನಿಗೆ ತಮ್ಮ ಹರಕೆಯನ್ನ ಒಪ್ಪಿಸುತ್ತಾರೆ. ಭಕ್ತರು ತರುವ ಹರಕೆಯ ತೆಂಗಿನಕಾಯಿ ಹಾಗೂ ಬೆಲ್ಲವನ್ನ ಅಲ್ಲಿಯೇ ಜಜ್ಜಿ ಭಕ್ತರಿಗೆ ಪ್ರಸಾದವಾಗಿ ಕೊಡಲಾಗುತ್ತದೆ. ಇಲ್ಲಿ ಕೊಟ್ಟ ಪ್ರಸಾದವನ್ನ ಮನೆಗೆ ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಪೂಜಿಸಿ ಸ್ವೀಕರಿಸಿದರೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ನಂಬಿಕೆ ಇದೆ. ಆದರೆ ನೆನಪಿರಲಿ ಸ್ನೇಹಿತರೆ, ಅಪ್ಪಿ ತಪ್ಪಿ ಈ ದೇವಸ್ಥಾನದ ಪ್ರಸಾದವನ್ನ ದೇವಸ್ಥಾನದಲ್ಲಿ ತಿಂದರೆ ನಿಮ್ಮ ಮನೆಗಳಲ್ಲಿ ವಿಷ ಜಂತುಗಳು ಕಾಣಿಸಿಕೊಳ್ಳುವುದು ಪ್ರಾರಂಭವಾಗುತ್ತದೆ ಅನ್ನುವ ವಿಚಿತ್ರ ನಂಬಿಕೆ ಇಲ್ಲಿದೆ. ನೋಡಿದಿರಾ ಸ್ನೇಹಿತರೆ, ಯುಗಾದಿಯ ದಿನ ಯಾವೆಲ್ಲ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಬಹುದು. ಆದರೆ ಇಂತಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನ ನೀವು ವಹಿಸಿಕೊಳ್ಳಬೇಕೆನ್ನುವುದು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.